ಎಸ್ ಗೈಸ್, ಇವತ್ತು ನಾವು ಒಂದು USD JPY ಅಲ್ಲಿ ಒಂದು ಚಾರ್ಟ್ನ ನೋಡ್ತಾ ಇದ್ವಿ. ಸೊ ಇಲ್ಲಿ ಟ್ರೆಂಡ್ ಲೈನ್ ಆಗಿದೆ. ಇದು 1 ಟಚ್ಚು 2 ಟಚ್ಚು ಇಲ್ಲಿ 3rd ಟಚ್ ಆಗಿ ಮೇಲ್ಗಡೆ ಹೋಗಿದೆ. ಇಲ್ಲಿ ಮಾರ್ಕೆಟ್ ಯಾವ ಥರ ನಮ್ಮನ್ನು ಟ್ರ್ಯಾಪ್ ಮಾಡುತ್ತೆ ನೋಡಿ. ಈಗ 1 ಮಿನಿಟ್ ಟೈಮ್ ಫ್ರೇಮ್ಗೆ ನಾವು ಶಿಫ್ಟ್ ಆಗೋಣ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕ್ಯಾಶುವಲ್ ಆಗಿ ಇಲ್ಲಿ ಲೈಕ್ ಈ ಒಂದು ಲೆವೆಲ್ಗೆ ರೆಸ್ಪೆಕ್ಟ್ ಆಗಿ ಮೇಲ್ಗಡೆ ಹೋಗಿದೆ. ಸಡನ್ನಾಗಿ ಒಂದೇ ಕ್ಯಾಂಡಲ್ ಇಷ್ಟು ದೊಡ್ಡ ಬೇರಿಸ್ ಕ್ಯಾಂಡಲ್ ಆಗಿದೆ. ಸಡನ್ ನಾವೇನು ಮಾಡ್ತೀವಿ, ಈಗ ಲೈಕ್ ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂಥೇಳಿ ಸಡನ್ನಾಗಿ ಈ ಲೆವೆಲಿಂದ ಅಥವಾ ಇಲ್ಲಿಂದ ಎಂಟ್ರಿ ಆಗ್ತೀವಿ ಇಲ್ಲಿಗೆ SL ಇಟ್ಟು. ಸೊ ನೀವು ನೋಡ್ತಾ ಇರ್ಬೋದು ಸಡನ್ನಾಗಿ ಮೇಲ್ಗಡೆ ಮಾರ್ಕೆಟ್ ಯಾವ ಥರ ಹೋಗಿದೆ ಅಂತ. ಸೊ ಆ ಥರ ಇದ್ದಾಗ ಏನು ಮಾಡಬೇಕು, ಇದಕ್ಕೆ ಸೊಲ್ಯೂಷನ್ ಯಾವ ಥರ ಅಂದರೆ ಆದಷ್ಟು ನಾವು ಕಡಿಮೆ ಟೈಮ್ ಫ್ರೇಮ್ಗಿಂತ 5 ಮಿನಿಟ್ ಟೈಮ್ ಫ್ರೇಮ್ನ ನೋಡಬೇಕಾಗುತ್ತೆ. ಸೊ ಈಗ ಅರೌಂಡ್ ನಮ್ಮ ಇನ್ನೂ ಟೈಮು ಇನ್ನೂ 50 ಸೆಕೆಂಡ್ಸ್ ಇದೆ. ಈ 50 ಸೆಕೆಂಡ್ಸ್ ಏನಾದರೂ ಕೆಳಗಡೆ ಕ್ಲೋಸ್ ಆದರೆ ಆವಾಗ ಮಾತ್ರ ನಾವು ಎಂಟ್ರಿ ತೊಗೋಬೇಕು. ಇನ್ನು ಅಡ್ವಾನ್ಸ್ ಆಗಿ ಬಿಫೋರ್ ಕನ್ಫರ್ಮೇಷನ್ ಯಾವುದೇ ಕಾರಣಕ್ಕೂ ಎಂಟ್ರಿನ ತೊಗೋಬೇಡಿ.